ನೀವೊಬ್ಬ ತಾಯಿಯಾಗಿ ನಿಮ್ಮ ಮಗ ಮದುವೆ ಆದಾಗ ಏನು ಒಂದೊಂದು ಸಜೆಷನ್ ಏನಾದರೂ ಕೊಟ್ಟಿದ್ರಾ ನೀವು? ಯಾಕಂದ್ರೆ ನಿಮ್ಮ ಮನೆಗೆ ಒಬ್ಬ ಸೊಸೆ ಬರ್ತಿದ್ಲು. ಫಸ್ಟ್ ಟೈಮ್ ನಾನು ನನ್ನ ಸೊಸೆಯನ್ನು ನೋಡಿದಾಗ ಲೈಕ್ ನನಗೆ ಒಳಗಡೆಯಿಂದ ರೂಮರ್ಸ್ ಇತ್ತು. ಲೈಕ್ ಇವನು ಇದರಲ್ಲಿ ಡಯಾಲಮಲ್ಲಿದ್ದಾಗ ಯಾವುದೋ ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ. ನಂಗೆ ತುಂಬ ಕುತೂಹಲ ಇತ್ತು, ಯಾವ ಥರ ಹುಡುಗಿನ ನನ್ನ ಮಗ ಲವ್ ಮಾಡ್ತಿದ್ದಾನೆ. ಒಂದಿನ ಅವ್ನು ಕರ್ಕೊಂಬಂದ ಸೀಮನ. ಕರ್ಕೊಂಬಂದ. ನಂಗೆ ತುಂಬ ಖುಷಿ ಅಂದರೆ ಖುಷಿ ಅವಳನ್ನು ನೋಡಿ. ಎಷ್ಟು ಚೆನ್ನಾಗಿದ್ದಾಳೆ ನೋಡೋಕ್ಕೆ, ಒಂಥರ ಲೈಕ್ ಶಿ ಇಸ್ ವೆರಿ ಬ್ಯಾಲೆನ್ಸ್ಡ್. ನಾನಂದರೆ ನನ್ನ ವಿಷಯದಲ್ಲಿ ಐ ಆಮ್ ಲಕ್ಕಿ ಆ್ಯಕ್ಚುಲಿ. ಲೈಕ್ ಅವರು 10 ವರ್ಷ ದೇ ಯೂಸ್ ಟು ಲವ್. ಅವ್ರು ಲವ್ ಮಾಡುವಾಗಲೇ ಡಿಸೈಡ್ ಮಾಡಿದ್ರು ನಾವು ಮದುವೆ ಮಾಡ್ಕೋತೀವಿ ಅಂತ. ಸೊ ಮದುವೆ ಆಯಿತು. ಮದುವೆ ಆದಮೇಲೂ ಅಷ್ಟೇ ನಾವು ಒಂಥರ ಈಗ ನಮ್ಮ ಕಂಪ್ನಿ ಎಲ್ಲ ಪ್ರೋಗ್ರೆಸ್ಗೆ ನಮ್ಮ ಹಸ್ಬೆಂಡ್ ಅಂತಲೂ ಅವಳನ್ನು ಲಕ್ಷ್ಮಿ ಅಂತಲೇ ಕರೀತಾರೆ. ನಮ್ಮ ಮನೆಗೆ ಬಂದಿದ್ದು ಲಕ್ಷ್ಮಿ ಅವಳು ಅಂತ. ಸೊ ಶೀ ಈಸ್ ಲೈಕ್ ಸಚ್ ಎ ಸ್ವೀಟ್ ಗರ್ಲ್. ಲೈಕ್ ಅವಳು ವೆರಿ ಡಿಟರ್ಮಿಂಡ್. ಅವಳಿಗೆ ರೀಸೆಂಟಾಗಿ ಕ್ಯಾನ್ಸರ್ ಆಯಿತು, ನೀವೆಲ್ಲ ಓದಿರ್ತೀರ. ಲೈಕ್ ತುಂಬ ನಮಗೆ 3-4 ವರ್ಷದಲ್ಲಿದೆಯಲ್ಲ, 3 ವರ್ಷದಲ್ಲಿ ಸಿಕ್ಕಾಪಟ್ಟೆ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ, ತುಂಬ ಡಿಸ್ಟರ್ಬೆನ್ಸು. ಆ ಸಿಚುವೇಶನ್ನ ಲೈಕ್ ನನಗೆ ಗೊತ್ತಾದ ದಿನ ಲೈಕ್ ನನ್ನ ಸೊಸೆ ಕ್ಯಾನ್ಸರ್ ಅಂತ, ಇಟ್ ವಾಸ್ ಅ ವೆರಿ ಬಿಗ್ ಟ್ರಾಜಿಡಿ ಆಫ್ ಮೈ ಲೈಫ್ ಆ್ಯಕ್ಚುಲಿ. ನನಗೆ ವಾಟ್ ಟು ಡೂ, ನಂಗೆ ಕಿರ್ಚಿ ಅಳೋಣ ಅನ್ನೋ ಥರ, ನನಗೆ ಹೇಗೆ ಇದನ್ನು ತಡ್ಕೊಳ್ಳಿ ನಾನು ಅನ್ನೋ ಥರ. ಆಮೇಲೆ ಅವಳೇ ಸಮಾಧಾನ ಮಾಡಿದ್ಲು ನನಗೆ. ಲೈಕ್ ನೋ, ಐ ವಿಲ್ ಫೈಟ್ ದಿಸ್ ಔಟ್ ಅಂತ ಅವಳು. ಮತ್ತು ಆಮೇಲೆ ಅವಳಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಅದೆಲ್ಲ ಅವ್ರಿಗೂ ಇದರಲ್ಲಿ ಇಂಟರ್ನೆಟಲ್ಲೆಲ್ಲ ಹಾಕಿದ್ದಾರೆ ಅವರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಅವರಮ್ಮ ನಾನು ಕೂತ್ಕೊಂಡು ಅಳೋದು. ಆಮೇಲೆ ಲೈಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ನಮ್ಮ ಹಸ್ಬೆಂಡ್ ಅಂತಲೂ ಪಾಪ ಯೂಸ್ ಟು ಲವ್ ಹರ್ ಸೋ ಮಚ್. ಆ್ಯಂಡ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಅವಳಿಗೆ ಫಸ್ಟ್ ಡೇ ಹೇಳಿದರು, ನೀವು ಕೀಮೋ ತೊಗೊಳ್ಳುವಾಗ ಕೂದಲು ಇರುತ್ತೆ ಅಂತ. ಅವತ್ತು ನನಗೆ ಅವಳಿಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ನನ್ನ ಸೊಸೆಗೆ ಲೈಕ್ ಅವರ ಅಮ್ಮ ಪಾಪ ನನಗಿಂತನೂ ಸ್ವಲ್ಪ ಮೈಲ್ಡ್, ಓಕೆ, ಲೈಕ್ ನಾನಾದರೂ ಒಂದು ಸ್ವಲ್ಪ ಪ್ರಪಂಚ ಗೊತ್ತಿರೋಳು, ಅವರು ಸ್ವಲ್ಪ ಇನ್ನೂ ಮನೆಗೆ ಬಂದ ಮಗಳು ತುಂಬ ಇಷ್ಟಪಟ್ಟು 10 ವರ್ಷ ಪ್ರೀತಿಸಿ ಮಗ ಮದುವೆ ಆಗಿದ್ದು ಎಂತ ಹೇಗಾಗಿರ್ಬೇಕು, ಜಸ್ಟ್ ಇಮ್ಯಾಜಿನ್. ಕ್ಯಾನ್ಸರ್ ಅನ್ನೋ ಹೆಸರಿದೆಯಲ್ಲ, ಅದೇ ನಮ್ಮನ್ನು ಅಲ್ಲಾಡಿಸ್ಬಿಡುತ್ತೆ, ವೀಕ್ ಮಾಡಿಬಿಡುತ್ತೆ. ಆಮೇಲೆ ದಟ್ಸ್ ಪ್ರೋಸೆಸ್. ಪ್ರತಿ ಪ್ರೋಸೆಸ್ಸಲ್ಲೂ ನಾನು ಐ ವಾಸ್ ವಿಟ್ನೆಸ್ಸಿಂಗ್. ನಾನು ನೋಡ್ತಾ ಇದ್ದೆ, ಲೈಕ್ ನಾವು ಜೊತೆಲೇ ಅಲ್ವಾ ಇರೋದು. ಸೊ ಲೈಕ್ ಅವಳು ನಮ್ಗೆ ಯಾರಿಗೂ ತೋರಿಸ್ಕೋತಾ ಇರಲಿಲ್ಲ ಅವಳ ದುಃಖನ, ಅವಳ ಪೇಯ್ನ. ಎಷ್ಟು ನಂಗೊಂದು ಸತಿ ಅನಿಸುತ್ತೆ ಹೇಗಿರೋಕ್ಕೆ ಸಾಧ್ಯ ಹಾಗೆ ಅಂತ, ಲೈಕ್ ಅಷ್ಟು ಡಿಟರ್ಮಿನ್ಡ್. ಆಮೇಲೆ ಕೀಮೋ ತಿರುಪಿ ತೊಗೊಂಬಂದಾಗ್ಲೂ ನಾವು ಒಂದಿನ ನಾಲ್ಗೆ ಎಲ್ಲ ಬ್ಲೂ ಆಗುತ್ತೆ, ಆಮೇಲೆ ಏನೂ ತಿನ್ನೋಕ್ಕಾಗಲ್ಲ. ಆಮೇಲೆ ನಾನು ಒಂದಿನ ಕೀಮೋಥೆರಪಿ ತೊಗೊಂಬಂದಾಗ ಯಾವ ಥರ ಪೇಯ್ನ್ ಆಗುತ್ತೆ ಅದಕ್ಕೆ ಅವಳು ಹೇಳ್ತಾಯಿದ್ಲು, ಒಂದು ಲಾರಿ ನಮ್ಮ ಮೈ ಮೇಲೆ ಹೋದರೆ ಹೇಗಾಗ್ಬೋದು ಅಷ್ಟು ನೋವಾಗುತ್ತೆ ಅಂತ. ಅಷ್ಟು ನೋವು. ಆಮೇಲೆ ಅವಳು ತೊಗೋತಾ ಇದ್ದಿದ್ದು ಎಲ್ಲ ಹೈ ಎಂಡ್ ಥೆರಪಿ, ಲೈಕ್ ಕಾಸ್ಟ್ಲಿಯೆಸ್ಟ್ ಥೆರಪಿ. ಆಮೇಲೆ ಫಸ್ಟ್ ಡೇ ಅವಳು ತಲೆ ಕೂದಲು ಕಟ್ ಮಾಡ್ಕೊಂಡು ಬರುವಾಗ ಅದನ್ನು ಒಂದು ವಾರ ಸ್ವಲ್ಪ ಕಟ್ ಮಾಡಿ ಕಿಂಗ್ಫಿಶರ್ ಟವರಲ್ಲಿ ನನ್ನ ಮಗನ ನಿಖಿಲ್ ಮನೆ ಇತ್ತು, ಅಲ್ಲಿ ಹೋಗಿ ಮಾಡ್ಕೊಂಡು ಬರೋಳು ಅವಳು. ಅಲ್ಲಿ ಬಂದು ಲಾಸ್ಟ್ ಡೇ ಅವಳು ಫುಲ್ ಶೇವ್ ಮಾಡ್ಕೊಂಡಾಗ ಇಟ್ ವಾಸ್ ವೆರಿ ಪೇನ್ಫುಲ್ ಟು ಸಿ. ಅದಕ್ಕೆ ನನ್ನ ಮಗನೂ ಶೇವ್ ಮಾಡ್ಕೊಂಡ. ಐ ಥಾಟ್ ಆಫ್ ಶೇವಿಂಗ್ ಮೈ ಹೆಡ್ ಆ್ಯಂಡ್ ಬೇಡ ಅಂದರು ಎಲ್ಲರೂ. ಐ ಆಲ್ಸೋ ಥಾಟ್ ಆಫ್ ಶೇವಿಂಗ್ ಆ್ಯಂಡ್ ಲೈಕ್ ಒಂಥರ ಅವನು ನೋಡಿ ಎಷ್ಟು ಡೆಡಿಕೇಟೆಡ್ ಅವಳು ಹೆಂಡತಿಗೋಸ್ಕರ. ಅವರು ದೇ ಆರ್ ವೆರಿ ಗುಡ್. ನನಗೆ ಎಲ್ಲ ಪ್ರಪಂಚದಲ್ಲಿ ಅದೇ ಥರ ಬದುಕಬೇಕಂತ ಆಸೆ. ಗಂಡ ಹೆಂಡತಿ ಎಲ್ಲರೂ ಸುಖವಾಗಿರ್ಬೇಕು. ಏನಾಗುತ್ತೆ ಜೀವನ ಇರೋದು ಒಂದು 40-50 ವರ್ಷ, 60 ವರ್ಷ ಮ್ಯಾಕ್ಸಿಮಮ್. ನಾನು ನಮ್ಮ ಹಸ್ಬೆಂಡ್ ಒಂದು 40 ವರ್ಷ, 43 ವರ್ಷ ವಿಲ್ ಲಿವ್ ಟುಗೆದರ್. ಸಿ ಯಾವಾಗ ಯಾರು ಹೋಗ್ತಾರೆ ಅಂತ ಗೊತ್ತಿರಲ್ಲ.